ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಷ್ಟಪಟ್ಟು ಪಕ್ಷನೇ ನನ್ನ ತಾಯಿ, ಪಕ್ಷನೇ ನನ್ನ ದೇವರು ಅಂತ ಯಾರು ನಂಬಿರ್ತಾರೋ ಅವರಿಗೆ ಪಕ್ಷ ಖಂಡಿತವಾಗ್ಲೂ ಸ್ಥಾನಮಾನಗಳನ್ನ ಕೊಡ್ತದೆ. ನಾವೆಲ್ಲ ಒಂದು ತಾಳ್ಮೆ ಕೇಳೋದು ಬೇಡ. ಈಗ ಮೋಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಮೊನ್ನೆ ನಾನು ವಿಡಿಯೋಗಳು ಕೂಡ ನೋಡಿದೆ. ಪುಟ್ಟರಂಜನಪ್ಪನವರು ತಾಳ್ಮೆ ಕೇಳೋದು ಬೇಡ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಪಕ್ಷ ಹಿಂದೆ ಕೂಡ ನೀವು ದುಡುಕಿ ಪಕ್ಷಕ್ಕೆ 2 ಸಾರಿ ವಿರೋಧವಾಗಿ ನೀವು ಕೆಲಸ ಮಾಡಿದ್ರಿ. ಇನ್ನು ಮುಂದೆ ನೀವು ಪಕ್ಷಕ್ಕೆ ವಿರೋಧವಾಗಿ ಕೆಲಸ ಮಾಡೋದು ಬೇಡ. ಈಗಾಗಲೇ ನೀವೇ ಡೈರೆಕ್ಟ್ ಆಗಿ ಹೇಳ್ತಿದ್ದೀರಿ ಪುಟ್ಟರಂಜನಪ್ಪ ವರ್ಸಸ್ JDS ಅಂತ. ಅಂದ್ರೆ ಪುಟ್ಟರಂಜನಪ್ಪ ಇಂಡಿಪೆಂಡೆಂಟ್ ಅಂತ ನೀವು ಹೇಳ್ಕೊಳ್ತಿದ್ದೀರಿ. ಇಂಡಿಪೆಂಡೆಂಟ್ ಅನ್ನೋ ಮಾತು ನೀವು ಈಗಾಗಲೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ರಿಗೂ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ನಿಮ್ಮಲ್ಲೂ ಕೆಲವರು ಮುಖಂಡರು ನಿಮ್ ಜೊತೆಲಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಮುಜುಗರ ಕೀಡು ಮಾಡಬೇಡ್ರಿ. ಕಾಂಗ್ರೆಸ್ ಪಕ್ಷನ ಮುಜುಗರ ಕೀಡು ಮಾಡ್ತಿದ್ದೀರಿ ತಾವು ಅನ್ನೋ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ತಾವು ಹಿಂದೆ 2023ರಲ್ಲಿ 2018ರಲ್ಲಿ ಎರಡರಲ್ಲೂ ಕೂಡ ತಾವು ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಿದ್ರಿ. ಈಗಲೂ ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಕ್ ಹೊರಟಿದ್ರಿ. ನೀವು ಮುಂಬರುವಂತ ಚುನಾವಣೆಗಳಿದ್ದಾವೆ. ನೀವೇನ್ ಮಾಡ್ತೀರಾ? ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ನಾನು ಕಾಂಗ್ರೆಸ್ ಅಂತ ಜನಗಳಲ್ಲೆಲ್ಲ ಕನ್ಫ್ಯೂಸ್ ಮಾಡಿ ಕಾಂಗ್ರೆಸ್ನ ಹೊಡೆಯೋ ಕೆಲಸ ಮಾಡ್ತಿದ್ದೀರಿ. ಇರ್ಲಿ, ನೀವು ಕಾಂಗ್ರೆಸ್ನ ಹೊಡೆಯೋ ಕೆಲಸ ದಯವಿಟ್ಟು ಮಾಡಕ್ ಹೋಗಬೇಡಿ. ಏನೇ ಇದ್ರು ನಮ್ಮ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ತಗೋತಾರೆ. ನೀವು ಕೂಡ ಪಕ್ಷಕ್ಕೆ ದುಡಿತಾ ಇದ್ದೀರಿ, ದುಡೀರಿ. ನಾನು ಪಕ್ಷಕ್ಕೆ ದುಡಿತಾ ಇದ್ದೀನಿ. ಗೊತ್ತಿಲ್ಲ ನೀವು ಪಕ್ಷಕ್ಕೆ ದುಡಿತಾ ಇದ್ದೀನಿ ಅಂತ ಹೇಳ್ತೀರಿ. ಅದು ಯಾವಾಗ ನೀವು ಪಕ್ಷದಲ್ಲಿ ಇರ್ತೀರೋ ಯಾವಾಗ ಇರಲ್ವೋ ಅದು ನಿಮ್ಗೆ ಗೊತ್ತಿರ್ಬೇಕು. ಈಗ ನೋಡಿ, ಮೊನ್ನೆಯಿಂದ ಗೊತ್ತಿಲ್ಲ ನಿಮ್ಗೆ ಏನಾಗಿದೆ ಅಂತ. ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ. ಇಂಡಿಪೆಂಡೆಂಟ್ ವರ್ಸಸ್ JDS ಅಂತ ಇದ್ದೀನಿ. ಪುಟ್ಟರಂಜನಪ್ಪ ವರ್ಸಸ್ JDS ರವಿಕುಮಾರ್ ಅಂತೀರಿ. ಕಾಂಗ್ರೆಸ್ ಅಲ್ಲಿಲ್ಲ ನೀವು. ಅಂದ್ರೆ ನಿಮ್ ಉದ್ದೇಶ ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಬರಲ್ಲ ಅಂತ ತಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಗೊತ್ತಾಗ್ತಾ ಇಲ್ಲ ನಮ್ಗೆ ಏನು ಅಂತ. ನಾವಂತೂ ಕಾಂಗ್ರೆಸ್ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟು ಅಂತ ತಿಳ್ಕೊಂಡು ಹೋಗ್ತಾ ಇದೀವಿ. ಒಬ್ಬ ಕಾಂಗ್ರೆಸ್ ಮುಖಂಡನಿಗೆ ಕಾರ್ಯಕರ್ತನಿಗೆ ತೊಂದರೆ ಆದ್ರೆ ಮೊದಲನೇ ಪ್ರಜೆಯಾಗಿ ನಾನು ಅಲ್ಲಿರ್ಬೇಕು, ಇದ್ದೀನಿ, ಮುಂದೆ ಕೂಡ ಇರ್ತೀನಿ. ಹಿಂದೆ ತಮ್ಗೆಲ್ಲ ಗೊತ್ತಿದ್ದಂತೆ ಒಂದೇ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, ಅದೇ ರೀತಿ ನಮ್ಮ ಜಿಲ್ಲೆಯ ಯಾರೇ ಒಬ್ಬ, ನಮ್ಮ ಜಿಲ್ಲೆ ಅಲ್ಲ ಇಡೀ ನಮ್ಮ ರಾಜ್ಯದ ನಮ್ಮ ದೇಶದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ನೋವಾದ್ರೂ ಕೂಡ ನಾವು ಸಹಿಸುವಂತರಲ್ಲ. ನಾವು ಇಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಇಲ್ಲ, ಎಲ್ಲೋದ್ರು ಒಂದೇ ಪಕ್ಷ. ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ನಾವೆಲ್ಲೋದ್ರು ಕಾಂಗ್ರೆಸ್ ಅವರೇ. ಕಾಂಗ್ರೆಸ್ ಕಾರ್ಯಕರ್ತನಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ, ಕಾಂಗ್ರೆಸ್ ಶಾಸಕರಿಗೆ, ಕಾಂಗ್ರೆಸ್ ನಾಯಕರಿಗೆ ಏನಾದ್ರು ತೊಂದರೆ ಆದ್ರೆ ಖಂಡಿತವಾಗ್ಲೂ ನಾನೊಬ್ಬರೇ ಅಲ್ಲ, ನಾವೆಲ್ಲ ಶಿಡ್ಲಘಟ್ಟದ ಸಮಸ್ತ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಗ್ಗಟ್ಟು ಒಂದೇ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈಗ ನಮ್ಮ ತಾಲೂಕಿನ MLA ರವಿಕುಮಾರ್ ಅವರು ಪಕ್ಕದ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ಅಂದ್ರೆ ಪ್ರದೀಪ್ ಈಶ್ವರ್ ಬಗ್ಗೆ ಬಹಳ ಅಗರವಾಗಿ ಮಾತಾಡ್ತಿದ್ರು. ಅಷ್ಟೆಲ್ಲ ಅಗರವಾಗಿ ಮಾತಾಡೋದು ಬೇಡ, ಪರ್ಸನಲ್ ತಗೊಳ್ಳೋದು ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದೀನಿ. ಕಾಂಗ್ರೆಸ್ ಅಂತ ಬಂದಾಗ ನಾವು ಜಿಲ್ಲೆ ಅಲ್ಲ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಅಂತಂದ್ರೆ ಒಂದೇನೆ. ಹಾಗಾಗಿ ಯಾರೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರುಗಳ ಮೇಲೆ ಮಾತಾಡ್ಬೇಕಾದ್ರೆ ಒಂದು ಎಚ್ಚರಿಕೆ ಇಟ್ಟು ಮಾತಾಡ್ಬೇಕು ಅನ್ನೋ ಒಂದು ಸಂದೇಶ ನೀವು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಬೇಡ, ಜನ ನೋಡ್ತಿದ್ದಾರೆ. ಈಗಾಗಲೇ ಬಹಳ ತಾವು ದುರಂಕಾರದ ಮಾತು ಹೇಳಿದ್ದೀರಿ. ನಾನೇನೋ ಮಾತು ನೀನ್ ಹೇಳ್ತಾ ಇದೀಯಾ, ಹಂಗಾಗಿ ಹೇಳ್ತಿದ್ದೀನಿ. ಆ ನಾನು ಅನ್ನೋ ಮಾತನ್ನ ಬಿಡಬೇಕು. ನಾವು ಅನ್ನೋದನ್ನ ಕಲಿತು ಜನ ಮತದಾರ ದೇವರುಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಇನ್ನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೊಬ್ಬರಿಗೆ ಮಾತಾಡ್ಬೇಕಾದ್ರೆ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ. ಕಟ್ಟಬೇಕು ಅಂತಂದ್ರೆ 5 ಮುಖ್ಯವಾಗಿ, ಬಹುಮುಖ್ಯವಾಗಿ, ಬಹಳ ಪ್ರಾಮುಖ್ಯವಾದದ್ದು ಅಂತೇಳಿ ತೀರ್ಮಾನ ಮಾಡಿ ಅಂದಿನ ಕಾಲದಲ್ಲೇ ಏನಪ್ಪ ಇದು ಅಂತಂದ್ರೆ, ಒಂದು ಗುಡಿ, ಒಂದು ನದಿ, ಒಂದು ಕೋಟೆ, ಒಂದು ಉದ್ಯಾನವನ, ಇದೇ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲ ಬೆಂಗಳೂರು ಬೆಳವಣಿಗೆ ಆಗ್ಬೇಕಂದ್ರೆ, ಒಂದು ನಗರ ಕಟ್ಟಬೇಕಂದ್ರೆ ಇವೆಲ್ಲ ಬಹುಮುಖ್ಯವಾದದ್ದು. ಅಂಥವುಗಳನ್ನ ಅವತ್ತು ಅವರ ಕಾಲದಲ್ಲಿ ಕಟ್ಟಿರುವಂಥದ್ದನ್ನ ಇವತ್ತು ನಾವು ಕಬ್ಬನ್ ಪಾರ್ಕ್ ಇರ್ಬೋದು, ಲಾಲ್ಬಾಗ್ ಇರ್ಬೋದು, ಇವೆಲ್ಲ ಬಹಳ ಹೆಸರುವಾಸಿ ಪಡೆದಿರುವಂಥ ಉದ್ಯಾನವನಗಳು. ಬೆಂಗಳೂರಲ್ಲಿ ಪ್ರತಿಯೊಂದು ಅಂದ್ರೆ ಜನಾಂಗಕ್ಕೂ ಕೂಡ ಒಂದೊಂದು ಪೇಟೆ ಅಂತ ಪ್ರಾರಂಭ ಮಾಡೋದು ಆಗಿನ ಕಾಲದಲ್ಲೇ. ಅಂದ್ರೆ ಎಲ್ಲ ಜನಾಂಗ ವಾಸ ಮಾಡುವಂತ ಜನಾಂಗಕ್ಕೂ ಕೂಡ ನಗತರ ಪೇಟೆ, ಕುಂಬಾರ ಪೇಟೆ, ಎಲ್ಲ ಪ್ರತಿಯೊಬ್ಬರು ಗಾಣಿಗರ ಪೇಟೆ. ನೀವು ಬೆಂಗಳೂರು ನೋಡಿದ್ರೆ ಎಲ್ಲ ಪೇಟೆಗಳು ಕೂಡ ಇರ್ತವೆ. ಅಂದ್ರೆ ವ್ಯಾಪಾರಸ್ಥರುಗಳಿಗೆ ಅವರವರದೇ ಒಂದು ಏನು ಕಸುಬುಗಳನ್ನ ನೋಡಿಕೊಂಡು ಆ ಕಸುಬುಗಳು ಒಂದು ಮಾಡ್ತಿದ್ದಾರೆ. ಅಂಥವ್ರಿಗೆ ಒಂದೊಂದು ಪೇಟೆ ಅಂತ ತೀರ್ಮಾನ ಮಾಡಿ ಆಗಿನ ಕಾಲದಲ್ಲೇ ಒಂದು ಅವರು ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು.
517ನೇ ಇವತ್ತು ಜಯಂತಿ. ನಾಡಪ್ರಭು ಕೆಂಪೇಗೌಡರು ಅವರ ಒಂದು ಸಾಹಸ, ತ್ಯಾಗ, ಬಲಿದಾನ ತಮಗೆಲ್ರಿಗೂ ಚಿರಪರಿಚಿತ. ತಮಗೆಲ್ರಿಗೂ ಗೊತ್ತಿದ್ದಂತೆ ಇವತ್ತು ಬೆಂಗಳೂರು ಇದೆ. ಬೆಂಗಳೂರಲ್ಲಿ ಏನೇ ಒಂದು ಖ್ಯಾತಿ ಇದೆ, ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಒಂದು ಹೆಸರು ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ಅನಿಸುತ್ತೆ. ಎಲ್ಲೇ ಹೋಗಲಿ, ನಮ್ಮ ದೇಶ ಬಿಟ್ಟು ಆಚೆ ದೇಶಗಳಲ್ಲಿ ಹೋದ್ರೂ ಕೂಡ ನಾವು ಬೆಂಗಳೂರು ನೋಡುವಂತ ಅಂದರೆ ಸಾಕು, ಒಂದು ಗೌರವ ಸಿಗುತ್ತೆ. ಇವತ್ತು ಬೆಂಗಳೂರು ಎಷ್ಟು ಬೆಳೆದಿದೆ ಅಂತಂದ್ರೆ ಐ ಟಿ ನಗರದಲ್ಲಿ ಇವತ್ತು ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಹಾಗಾಗಿ ಇವತ್ತು ಬೆಂಗಳೂರಿಗೆ ಆದ ಒಂದು ಇತಿಹಾಸ ಕೂಡ ಇದೆ. ಹಿಂದೆ ಕೆಂಪೇಗೌಡರು ಬೆಂಗಳೂರು ಕಟ್ಟಬೇಕಾದ್ರೆ ತನ್ನ ಸೊಸೆ ಅಂದರೆ ತುಂಬು ಗರ್ಭಿಣಿಯನ್ನ ಒಂದು ಅಂದರೆ ತ್ಯಾಗ ಕೊಟ್ಟಿರುವಂಥದ್ದು ಒಂದು ಉದಾಹರಣೆ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂತಂದರೆ ಬೆಂಗಳೂರು ಬಗ್ಗೆ, ಕೆಂಪೇಗೌಡರ ಬಗ್ಗೆ ಒಂದು 2 ಮಾತುಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಬೆಂಗಳೂರು ಕಟ್ಟಬೇಕಾದ್ರೆ ಭಾಳ ಕಷ್ಟ ಆಯಿತು. ಹಿಂದೆ ಕೆಂಪೇಗೌಡರು ಯಲಹಂಕದಲ್ಲಿ ಜನ್ಮ ತಾಳದಂಥವ್ರು. ವಿಜಯನಗರ ಸಾಮ್ರಾಜ್ಯಕ್ಕೆ ಒಂಥರ ಸಾಮಂತ ರಾಜರಾಗಿದ್ದರು. ಒಂದು ಸಾಮಂತ ರಾಜ್ಯ ಯಲಹಂಕದಿಂದ ಹೇಳಕ್ಕೆ ತಪ್ಪಾಗಲಾರ್ದು. ಒಂದು ಸಮೃದ್ಧವಾಗಿದ್ದಂಥ ಒಂದು ರಾಜ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ಬೆಂಗಳೂರು ಕಟ್ಟಬೇಕಾದ್ರೆ ಕೆಂಪೇಗೌಡರು ವಾಸ್ತುಶಿಲ್ಪ ಮಾತಾಡೋಕ್ಕೆ ಇಷ್ಟಪಡಲ್ಲ, ಆದರೂ ಪತ್ರಿಕಾ ಮಾಧ್ಯಮದವರು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ, ಶಿಡ್ಲಘಟ್ಟ ಅಂತಂದರೆ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ಭದ್ರವಾಗಿದ್ದಾರೆ. ಕಾಂಗ್ರೆಸ್ ಅಂತಂದರೆ ಪಕ್ಷ, ಕಾಂಗ್ರೆಸ್ ಅಂತಂದರೆ ಒಂದು ಹೆಮ್ಮೆ. ಇಲ್ಲಿ ಯಾರೂ ಕೂಡ ವ್ಯಕ್ತಿ ಪೂಜೆ ಮಾಡಲ್ಲ, ಪಕ್ಷದ ಪೂಜೆ ಮಾಡ್ತಾರೆ. ನಮ್ಮ ಇವತ್ತು ಇನ್ನೂ ಒಂದು ನಮಗೆಲ್ಲರಿಗೂ ಹೆಮ್ಮೆ ವಿಚಾರ ಏನು ಅಂತಂದರೆ, ಕೆಂಪೇಗೌಡ ಕುಲಸ್ಥರು ಇವತ್ತು ನಮ್ಮ DK ಶಿವಕುಮಾರ್ ಅಣ್ಣವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ಜಯಂತಿ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ನಮ್ಮ ಒಂದು ಕೆಂಪೇಗೌಡ ಕುಲಸ್ಥರು ಇವತ್ತು ನಮ್ಗೆಲ್ರಿಗೂ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಒಂದು ಒತ್ತು ಕೊಟ್ಟು ಬೆಂಗಳೂರಿಗೆ ಏನೀಗ ಕೆಂಪೇಗೌಡರು ಅಭಿವೃದ್ಧಿ ಮಾಡಿದ್ರು, ಅದೇ ರೀತಿ ಈ ಒಂಥರ ಮರಿ ಕೆಂಪೇಗೌಡರು ನಮ್ಮ DK ಶಿವಕುಮಾರ್ ಅಣ್ಣವರು ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯೂ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಯಾಗಿ ಕಟ್ತಾರೆ. ಮುಂಬರುವಂಥ 2028ಕ್ಕೆ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರನ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ತಿಳಿದು